ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಇವತ್ತು ನಾನು ಸೋರೆಕಾಯಿ ನೀರು ದೋಸೆ ಮಾಡ್ತಾಯಿದ್ದೀನಿ. ನಿಮಗೆಲ್ಲ ಮೊನ್ನೆ ನಾನು ನೀರು ದೋಸೆ ಮಾಡೋದನ್ನು ತೋರಿಸ್ಕೊಟ್ಟಿದ್ದೀನಲ್ವ. ಇವತ್ತು ನಾನು ಸೋರೆಕಾಯಿ ನೀರು ದೋಸೆ ಮಾಡ್ತಾಯಿದ್ದೀನಿ. ಇವತ್ತು ಸೋರೆಕಾಯಿ ನೀರು ದೋಸೆ ತುಂಬ ಚೆನ್ನಾಗಿರುತ್ತೆ. ನೀರು ದೋಸೆಗೆ ನಾವು ಬರೀ ಅಕ್ಕಿಯನ್ನು ಹಾಕಿ ಮಾಡ್ತೇವೆ, ಬಟ್ ಇದು ಸೋರೆಕಾಯಿಯನ್ನು ಉಪಯೋಗಿಸಿ ಮಾಡೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ. ನಾನಿವಾಗ ಏನೇನು ಉಪಯೋಗಿಸ್ತೀನೆಲ್ಲ ನೋಡಿ. ಇವಾಗ ನಾನು ಓವರ್ನೈಟ್ ಅಕ್ಕಿಯನ್ನು ನೆನೆ ಹಾಕಿಟ್ಟಿದ್ದೇನೆ. ಒಂದು 2 ಗ್ಲಾಸಷ್ಟು ಅಕ್ಕಿಯನ್ನು ನಾನು ನೈಟ್ ನೆನೆ ಹಾಕಿಟ್ಟಿದ್ದೇನೆ. ಬೆಳಿಗ್ಗೆ ಇವಾಗ ನಾನು ದೋಸೆ ಮಾಡ್ಕೊಳ್ತಾ ಇದ್ದೀನಿ. ಅಕ್ಕಿ ಇಷ್ಟೋ ತನಕ ಚೆನ್ನಾಗಿ ನೆನೆದಿದೆ. ಇವಾಗ ನಾವು ದೋಸೆ ಮಾಡ್ಕೊಳ್ಳಿಕ್ಕೆ ಚೆನ್ನಾಗಿರುತ್ತೆ. ಅಕ್ಕಿಯನ್ನು ಚೆನ್ನಾಗಿ ಕ್ಲೀನ್ ಮಾಡಿ ತೊಳೆದು ನಾನಿವಾಗ ಮಿಕ್ಸಿ ಜಾರಲ್ಲಿ ಹಾಕ್ಕೊಳ್ತಾ ಇದ್ದೇನೆ. ಒಂದು 2 ಗ್ಲಾಸಷ್ಟು ಅಕ್ಕಿಯನ್ನು ಹಾಕ್ಕೊಂಡಿದ್ದೇನೆ. ಇವಾಗ ನಾನು ಒಂದು ಸೋರೆಕಾಯಲ್ಲಿ ಒಂದು ಅರ್ಧ ಭಾಗದಷ್ಟು, ಒಂದು ಕಾಲು ಭಾಗದಷ್ಟು ಸೋರೆಕಾಯಿಯನ್ನು ಕೊಯ್ದು ತಗೊಂಡಿದ್ದೇನೆ, ಕಟ್ ಮಾಡಿ ತಗೊಂಡಿದ್ದೇನೆ. ಅದನ್ನು ನಾನು ಇದಕ್ಕೆ ಹಾಕ್ತೇನೆ. ಇವಾಗ ಮಿಕ್ಸಿ ಜಾರಲ್ಲಿ ಹಾಕ್ಕೊಳ್ತೇನೆ ಸೋರೆಕಾಯಿಯನ್ನು. ಎಲ್ಲ ಸೋರೆಕಾಯಿಯನ್ನು ಇದಕ್ಕೆ ಹಾಕಿ ಇವಾಗ ಇದನ್ನು ಚೆನ್ನಾಗಿ ಗ್ರೈಂಡ್ ಮಾಡ್ಕೊಂಡು ಬರ್ತೀನಿ. ಇಲ್ಲಿ ನೀವು ಹಸಿಮೆಣಸಿನಕಾಯಿ ಹಾಗೆ ಜೀರಿಗೆ ಎಲ್ಲ ಸೇರಿಸ್ಬೋದು, ಬಟ್ ನಾನು ಏನನ್ನು ಸೇರಿಸಿಲ್ಲ. ಇಲ್ಲಿ ಖಾಲಿ ಸೋರೆಕಾಯಿ ಮತ್ತು ಅಕ್ಕಿಯಿಂದ ದೋಸೆಯನ್ನು ಮಾಡ್ತಾಯಿದ್ದೀನಿ. ಅದನ್ನೆಲ್ಲ ಸೇರಿಸಿದರೆ ಕೂಡ ತುಂಬ ಚೆನ್ನಾಗಿರುತ್ತೆ. ಶುಂಠಿ ಆ ರೀತಿ ಹಾಕಿದ್ರೂ ಕೂಡ ತುಂಬ ಚೆನ್ನಾಗಿರುತ್ತೆ. ಇವಾಗ ಇದಕ್ಕೆ ನಾನು ಸ್ವಲ್ಪ ನೀರು ಸೇರಿಸ್ಕೊಳ್ತೀನಿ. ಜಾಸ್ತಿ ನೀರು ಬೇಡ, ಯಾಕಂದರೆ ಇದು ಸೋರೆಕಾಯಿ ಕೂಡ ನೀರಲ್ವ, ಹಾಗಾಗಿ ಸ್ವಲ್ಪ ನೀರು ಸೇರಿಸ್ಕೊಳ್ತೀನಿ. ಆಮೇಲೆ ಬೇಕಾದರೆ ನಾವು ನೀರು ಹಾಕ್ಕೊಳ್ಳೋಣ. ಇವಾಗ ನಾನು ರುಬ್ಕೊಂಡು ಬಂದೆ ನೋಡಿ. ಇವಾಗ ಇದಕ್ಕೆ ನಾನು ಮಿಕ್ಸಿ ಜಾರನ್ನು ತೊಳೆದು ಸ್ವಲ್ಪ ನೀರನ್ನು ಹಾಕ್ಕೊಳ್ತೇನೆ. ಎಷ್ಟು ಬೇಕಷ್ಟು ನೀರಿನ ಹದವನ್ನು ಮಾಡಿಕೊಳ್ಳುವ. ಈಗ ಇನ್ನು ಸ್ವಲ್ಪ ನೀರನ್ನು ಸೇರಿಸಿ ನಾನು ಬ್ಯಾಟರನ್ನು ಸ್ವಲ್ಪ ತೆಳುವಾಗಿ ಮಾಡ್ಕೊಳ್ತೀನಿ. ಅಂದರೆ ಜಾಸ್ತಿ ನೀರು ದೋಸೆಷ್ಟು ತೆಳುವಾಗಿ ಮಾಡ್ಕೊಳ್ಳೋದು ಬೇಡ, ಒಂದು ಹದದಲ್ಲಿ ಮಾಡಿಕೊಂಡ್ರೆ ಸಾಕು. ಇವಾಗ ಇದು ಸ್ವಲ್ಪ ದಪ್ಪ ಇದೆ ಅನಿಸ್ತದೆ. ಇನ್ನೊಂದು ಸ್ವಲ್ಪ ನಾನು ನೀರನ್ನು ಸೇರಿಸ್ತೇನೆ ಇದಕ್ಕೆ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳುವ. ಈಗ ದೋಸೆ ಬ್ಯಾಟರ್ ರೆಡಿಯಾಗಿದೆ. ಇವಾಗ ನಾನು ದೋಸೆ ಹಾಕ್ಕೊಳ್ತಾ ಇದ್ದೇನೆ. ಇಷ್ಟು ತೆಳುವಾಗಿದ್ದರೆ ಹಿಟ್ಟು ಕರೆಕ್ಟಾಗಿ ಬರುತ್ತೆ ನೋಡಿ ದೋಸೆ. ಇವಾಗ ಎಲ್ಲೆಲ್ಲಿ ಸ್ವಲ್ಪ ಜಾಗ ಫಿಲ್ ಆಗಲ್ಲ ಅದೆಲ್ಲ ಫಿಲ್ ಮಾಡ್ಕೋಬೇಕು ದೋಸೆನ. ಇವಾಗ ಇದ್ರ ಮೇಲ್ಗಡೆ ಸ್ವಲ್ಪ ತುಪ್ಪವನ್ನು ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ದೋಸೆ. ನೀವು ಎಣ್ಣೆ ಏನಾದರೂ ಹಾಕ್ಕೊಳ್ಬೋದು. ಇದು ಸ್ವಲ್ಪ ಚೆನ್ನಾಗಿ ಕಾಯಬೇಕು ಎಣ್ಣೆ ದೋಸೆ, ಆವಾಗ ನಾವು ಇದನ್ನು ಉಲ್ಟಾ ಹಾಕ್ಕೊಳ್ಬೋದು. ಹಾಗೆ 2 ಸೈಡ್ ಕೂಡ ಕಾಯಿಸಬೇಕು, ಆವಾಗ ತುಂಬ ಚೆನ್ನಾಗಿ ಬರುತ್ತೆ ದೋಸೆ. ಇವಾಗ ನಾನು ಇದನ್ನು ಉಲ್ಟಾ ಹಾಕ್ತೇನೆ, ದೋಸೆನ ಉಲ್ಟಾ ಹಾಕ್ಕೊಳ್ಳುವ. ನೋಡಿ ಚೆನ್ನಾಗಿ ಬರ್ತಾ ಇದೆ ಅಲ್ವಾ. ಇವಾಗ ಉಲ್ಟಾ ಹಾಕ್ಕೊಳ್ಳೋಣ. ಎರಡು ಸೈಡ್ ಚೆನ್ನಾಗಿ ಕಾಯಿಸಿ ನಾವು ಎತ್ತಿಟ್ಕೊಳ್ಳೋಣ. ಇದು ನೀರು ದೋಸೆ ಟೇಸ್ಟ್ಗಿಂತ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ, ಯಾಕಂದರೆ ಸೋರೆಕಾಯಿ ಸೇರಿಸಿದ್ದೀವಲ್ಲ ನಾವು, ಹಾಗಾಗಿ ಸ್ವಲ್ಪ ಟೇಸ್ಟ್ ಡಿಫ್ರೆಂಟ್ ಆಗಿರುತ್ತೆ. ಇದಕ್ಕೆ ನೀವು ಮಸಾಲೆ ಸೇರಿಸ್ಕೊಂಡು ಕೂಡ ಮಾಡ್ಬೋದು, ತುಂಬಾ ಚೆನ್ನಾಗಿರುತ್ತೆ. ಇನ್ನೊಮ್ಮೆ ನಾನು ಮಸಾಲೆ ಸೇರಿಸಿ ಮಾಡೋದು ತೋರಿಸ್ತೇನೆ. ಬಟ್ ಇವತ್ತು ನಾನು ಇನ್ನೊಂದು ದೋಸೆ ಹಾಕಿ ತೋರಿಸ್ತೇನೆ ನೋಡಿ. ಸೇಮ್ ಅದೇ ಥರ ಎಷ್ಟು ಚೆನ್ನಾಗಿ ದೋಸೆ ಬರುತ್ತೆ ಸೋರೆಕಾಯಿ ದೋಸೆ. ಇವಾಗ ಇದನ್ನು ಕೂಡ ಸೇಮ್ ಮೆಥಡಲ್ಲಿ ನಾವು ಸ್ವಲ್ಪ ಮೇಲ್ಗಡೆ
ನೀವೀಗ ನಾನು ಎಣ್ಣೆ ಹಾಕ್ಕೊಳ್ತಿದ್ದೀನಿ ನೋಡಿ. ಈ ಥರ ಎಣ್ಣೆ ಆದರೂ ಹಾಕ್ಕೊಳ್ಬೋದು, ತುಪ್ಪನಾದರೂ ಹಾಕ್ಕೊಳ್ಬೋದು, ಯಾವುದಾದ್ರೂ ಹಾಕ್ಕೊಂಡ್ರೂ ನಡೀತದೆ, ತುಂಬ ಚೆನ್ನಾಗಿರುತ್ತೆ. ಇವಾಗ ಇದನ್ನು ಉಲ್ಟಾ ಹಾಕ್ಕೊಳ್ಳೋಣ. ಉಲ್ಟನೂ ಒಂದು ಸೈಡ್ ಚೆನ್ನಾಗಿ ಕಾಯಿಸಿ ನಾವು ಎತ್ತಿಟ್ಕೊಳ್ಳೋಣ. ಇವಾಗ ನಾನು ಎಲ್ಲ ದೋಸೆನ ಇದೇ ರೀತಿ ಮಾಡ್ಕೊಂಡು ಬರ್ತೀನಿ. ಈ ದೋಸೆ ಮಾಡಿರೋದು ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು, ಬಾಯ್ ಬಾಯ್.